ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ವಿಷಯ ಸಮಾಜಶಾಸ್ತ್ರ. ಸ್ವಲ್ಪ ಸಮಯ ಆಯಿತು, ಯಾಕಂತಂದರೆ ನಾನು ಕಾಲೇಜಿನಿಂದ ಬರಲಿಕ್ಕೆ ಸ್ವಲ್ಪ ಸಮಯ ಆಗಿದ್ದರಿಂದ ಕ್ಷಮೆಯನ್ನು ಕೇಳ್ತೀನಿ. ಯಾಕಂತಂದರೆ ಈ ಒಂದು ಪರೀಕ್ಷೆ ಇವತ್ತು ನಡೆದಿದೆ ಸಮಾಜಶಾಸ್ತ್ರ. ಸೊ ಅದರ ಕೀ ಆನ್ಸರ್ಗಳನ್ನು ನಾನು ಒಂದು ಈ ವಿಡಿಯೋದ ಮುಖಾಂತರ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ವಿದ್ಯಾರ್ಥಿಗಳು ಈ ಕೀ ಆನ್ಸರ್ನ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೋಸ್ಕರ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದೀರಿ ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇಲ್ಲ. ಸೊ ದಯವಿಟ್ಟು ನನ್ನೆಲ್ಲ ಆತ್ಮೀಯ ಯೂಟ್ಯೂಬ್ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ವಿಡಿಯೋಗಳನ್ನು ಕೊನೆ ತನಕ ನೋಡಿ. ಈ ವಿಡಿಯೋಗಳು ಮಾಡ್ತಾ ಇರೋದೇ ನಿಮಗೋಸ್ಕರ. ಸೊ ವಿಡಿಯೋವನ್ನು ನೀವು ಅರ್ಧಕ್ಕೆ ನೋಡಿ, ಸ್ವಲ್ಪ ಮಟ್ಟಿಗೆ ನೋಡಿ ಬಿಟ್ಟರೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗೋದಿಲ್ಲ, ನಿಮಗೆ ಅಂಕಗಳು ಕಡಿಮೆ ಸಿಗ್ತವೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳ್ತಿರ್ತೀರಿ, ಸರ್ ಇವೆಷ್ಟು ಓದ್ಕೊಂಡ್ರೆ ನಿಮಗೆ ಎಷ್ಟು ಅಂಕ ಸಿಗ್ತದೆ. ಅದಕ್ಕೆ ಹೇಳ್ತೀನಿ ನಾನು, ಕೇಳುವಾಗ ಸರಿಯಾದ ರೀತಿಯಲ್ಲಿ ಕೇಳಿದಾಗ ಮಾತ್ರ ನಿಮಗೆ ಸುಲಭವಾಗಿ ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಅರ್ಥ ಆಗ್ತದೆ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ಬಹಳ ಆತ್ಮೀಯ ಕಳಕಳಿ, ವಿಡಿಯೋಗಳನ್ನು ಕೊನೆ ತನಕ ನೋಡಿ, ಅದರ ಸರಿಯಾದ ಮಾಹಿತಿಯನ್ನು ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ಯಾವೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ಮಾದರಿ ಪ್ರಶ್ನೆಗೆ 1, 2, 3 ಬಿಟ್ಟಿದ್ದೀನಿ. ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಕ್ವಶನ್ಗಳೇ ಇಲ್ಲಿ ಬಂದಿವೆ, ಏನಿಲ್ಲ. ಸೊ ಯಾರು ನೋಡಿಲ್ಲ ಪ್ಲೇಲಿಸ್ಟಲ್ಲಿ ಆ ವಿಡಿಯೋಗಳಿದೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಬರೀ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಭಾಳ ಜನ ವಿದ್ಯಾರ್ಥಿಗಳು ಗೊಂದಲ ಆಗೋದಿಲ್ಲ. ಏನಂತಂದರೆ 2011 ಪ್ರಕಾರ ಏನು 2011 ಜನಗಣತಿಯ ಪ್ರಕಾರ ಕರ್ನಾಟಕ ಲಿಂಗಾನುಪಾತ ಕೇಳಿದ್ದಾರೆ. ನೀವೇನು ಮಾಡ್ತೀರಿ, 940ಕ್ಕೆ ಹೋಗಿರ್ತೀರಿ. ಯಾಕಂತಂದರೆ ಅದು ಭಾರತದ ಲಿಂಗಾನುಪಾತ, ನಾವು ಕೇಳ್ತಾ ಇರೋದು ಇಲ್ಲಿ ಕರ್ನಾಟಕ ಲಿಂಗಾನುಪಾತ. ಹಾಗಾಗಿ ಉತ್ತರ ಡಿ ಏನಾಗಿದೆ ಅಂತಂದರೆ 773 ಕರ್ನಾಟಕದ ಲಿಂಗಾನುಪಾತವಾಗಿದೆ. ಇನ್ನು ಹೇಳಿಕೆಗಳನ್ನು ನೀವು ಗಮನಿಸ್ತಾ ಹೋಗಿ, ಹೇಳಿಕೆಗಳು ಏನು ಕೊಟ್ಟಿದ್ದಾರೆ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಸೊ ಇದಕ್ಕೆ ಸಮರ್ಥನೆಯನ್ನು ಕೊಡ್ರಿ, ನೀವು ಕಾರಣವನ್ನು ಕೊಡ್ರಿ ಅಂತ ಕೇಳಿದರೆ, ಸೊ ಉತ್ತರ ಡಿ 2 ಮತ್ತು 3 ಸರಿಯಾಗಿವೆ ಅಂತ ಹೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸರಿ, ಎರಡನೇದು ಏನಿದೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಹೌದಾ, ಸಂವಿಧಾನದ ರಚನೆ ಆಗಿರೋದು ಇಲ್ಲಿವರೆಗೂ ನಾವು ನೋಡ್ಕೋತಾ ಬಂದೀವಿ. ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಹೌದ್ರಿ, ಈಗ ನಾವು ಎಲ್ಲ ರಂಗದಲ್ಲಿ ಬುಡಕಟ್ಟು ಜನಾಂಗದವರನ್ನು ನೋಡ್ತೀವಿ, ಪರಿಶಿಷ್ಟ ಜಾತಿಯವರನ್ನು ನೋಡ್ತೀವಿ, ರಾಷ್ಟ್ರಪತಿ ಹಿಡಿದು ಸಾಮಾನ್ಯ ಪ್ರಜೆಯವರಿಗೆ ಏನಪ್ಪಾ ಅಂತಂದರೆ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ ಅಂತ ಹೇಳ್ತೇನೆ. ಸೊ ಉತ್ತರ 2 ಮತ್ತು 3 ಆಗ್ತದೆ. ಸೊ ಮುಂದಿನ ಪ್ರಶ್ನೆ ನೋಡಿ, ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3ರಲ್ಲಿ ಈ ಪ್ರಶ್ನೆ ಬಂದಿದೆ. ಬಿಟ್ಟ ಸ್ಥಳದಲ್ಲಿ ಬಂದಿದೆ, 1 ಅಂಕದಲ್ಲಿ ಬಂದಿದೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬಂದಿದೆ, ಹೊಂದಿಸಿ ಬರಲಿ ಬಂದಿದೆ. ಸೊ ನೋಡಿಲ್ಲ ಅಂತ ವಿಡಿಯೋಗಳನ್ನು ಗಮನಿಸ್ತಾ ಹೋಗಿ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು ಅಂತಂದರೆ GS ಗುರ್ರೆ ಅವರು ಅಂತ ಹೇಳ್ತೀನಿ. ಸೊ ಭೂಮಿಯ ಹಕ್ಕಿಗಾಗಿ ಸ್ವಾತಂತ್ರ್ಯದ ನಂತರ ನಡೆದ ಹೋರಾಟ ಯಾವುದಾದ್ರೂ ಇದ್ರೆ ಅದು ಕಾಗೋಡು ಸತ್ಯಾಗ್ರಹ ಅಂತ ಹೇಳ್ತೀನಿ. ಸೊ ಅಲ್ಲಿ ಹೇಳಿದ್ದಾರೆ ಏನಂತ ಅಂತಂದರೆ, ಉಳುವವನೇ ಭೂಮಿಯ ಒಡೆಯ ಅಂತ ಏನು ತತ್ವವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕಾಗೋಡು ಸತ್ಯ ಏನು ಮಾಡ್ತದೆ ಅಂತಂದರೆ ಹೋರಾಟವನ್ನು ಮಾಡ್ತದೆ. ಸೊ 4 ಪ್ರಶ್ನೆಗೆ ಉತ್ತರ ಆದರೆ, ಇನ್ನು 5ನೇ ಪ್ರಶ್ನೆಯನ್ನು ನೋಡಿ, ಜಾಗತೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಹೇಳಿದ್ದಾರೆ. ಸೊ ಉತ್ತರ ಥಿಯೋಡಿರಿಯರ್ ಲಿವಿಟ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಜಾಗತೀಕರಣ ಪರಿಕಲ್ಪನೆಯನ್ನು ಪರಿಚಯವನ್ನು ಮಾಡ್ತಾರೆ. ಸೊ ಇವಿಷ್ಟು ಬಹು ಆಯ್ಕೆ ಪ್ರಶ್ನೆಗಳಾದರೆ, ನಿಮಗೆ ಬಿಟ್ಟ ಸ್ಥಳಗಳನ್ನು ನೋಡಿ. ಸರ್ ಪ್ರಶ್ನೆ ನೋಡಿದಾಗ ಭಾಳ ಸರಳ ಅನಿಸ್ತಿದ್ದು ಸರ್, ಬಿಡಿಸಕ್ಕೆ ಹೋದರೆ ಸ್ವಲ್ಪ ಗೊಂದಲ ಆಯಿತು ಅನ್ನೋಂಥ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ನಿಖರವಾಗಿ ಉತ್ತರ ಕೊಟ್ಟಿದ್ದೀನಿ ನೋಡಿ. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕು, ಆರಿಸಿ ಬರಿಬೇಕು. ಉತ್ತರ ಮುಂದೆ ಕೊಟ್ಟಿದ್ದಾರೆ ರೀ, ನೀವೇನು ಮಾಡಬೇಕು, ಅದನ್ನು ಆರಿಸಿ ಬರಿಬೇಕು. ಸೊ ಯಾಕೆ ಇದನ್ನು ಗೊಂದಲ ಆಗ್ತದೆ ಅಂತಂದರೆ, ನೀವು ಕಾಲೇಜ್ಗೆ ಹೋಗಿರಲ್ಲ, ಡೈರೆಕ್ಟ್ ಎಕ್ಸಾಮ್ಗೆ ಬರ್ತೀರಿ. ಸೊ ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ನಮ್ಮ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗ್ತದೆ. ಸೊ ಸರಳವಾಗಿ ನಿಮ್ಗೆ ಇಲ್ಲಿ ನಾವು ಸುಲಭವಾಗಿ ಮಾಹಿತಿಯನ್ನು ಕೊಟ್ಟು ನಿಮ್ಮ ಎಕ್ಸಾಮ್ ಸುಲಭ ಆಗುವಂತೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ, ದಯವಿಟ್ಟು ಆದಷ್ಟು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಪ್ರಶ್ನೆ ನೋಡಿ, ಭಾರತದ ಪ್ರಾಚೀನ ನಾಗರಿಕತೆ 1 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಗಳವೆ, ಹೋಗಿ ನೋಡಿ. ಭಾರತದ ಪ್ರಾಚೀನ ನಾಗರಿಕತೆ ಅಂತಂದರೆ ಅದು ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. ಯಾಕಂದ್ರೆ ಭಾರತದಲ್ಲಿ ಯಾವುದಾದ್ರೂ ನಾಗರಿಕತೆ ಅಂದರೆ ಅದು ಮೊದಲು ಸಿಂಧೂ ನಾಗರಿಕತೆ. ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ, ಪರಿಚಯಿಸಿದವರು ಯಾರು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಜನಪ್ರಿಯಗೊಳಿಸಿದವರು ಅಂತ ಕೇಳಿದ್ದಾರೆ, ಪರಿಚಯಿಸರು ಕೇಳಿಲ್ಲ. ಹಾಗಾದರೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಲಿಖಿತ್ನ ಕೇಂದ್ರ ಕಚೇರಿ ಎಷ್ಟು ಸಾರಿ ಕೇಳಿಲ್ಲ ಈ ಪ್ರಶ್ನೆ,
ಮುಂಬೈಯಲ್ಲಿದೆ ಈ ಕಚೇರಿ. ಇನ್ನು ಕರ್ನಾಟಕ ರಾಜ್ಯ ರೈತರ ಸಂಘ ಸ್ಥಾಪನೆಯಾದ ವರ್ಷ ಅಂದರೆ 1980ರಲ್ಲಿ ಅಂತ ಹೇಳ್ತೀವಿ. ಭಾರತದ ಮೊದಲ ದಿನಪತ್ರಿಕೆ ಸಂವಾದ ಕೌಮುದಿ ಅಂತ ಹೇಳ್ತೀನಿ. ಸೊ ಅದನ್ನು ಯಾರು ಬರೆದ್ರು, ಅದನ್ನು ಯಾರು ತಂದರು, ಅದನ್ನು ಯಾರು ಪರಿಚಯಿಸಿದ್ರು ಅಂತೇಳಿ ನಾನು ಕಮೆಂಟ್ ಮೂಲಕ ಆತ್ಮೀಯ ವಿದ್ಯಾರ್ಥಿಗಳು ನೀವೆಲ್ಲ ತಿಳಿಸ್ರಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ವಾಕ್ಯ ಹೋಗೋಣ. ಹೊಂದಿಸಿ ಬರೆಯನ್ನು ನೀವೆಲ್ಲರೂ ಗಮನಿಸ್ತಾ ಹೋಗಿ. ನಾನು ಇಲ್ಲಿ ರೋಮನ್ ಸಂಖ್ಯೆಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಉತ್ತರಗಳು ಬಿ ವಿಭಾಗದಲ್ಲಿ ನೋಡ್ರಿ. ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯನ್ನು ರಚನೆ ಮಾಡಿದವರು ಯಾರು ಅಂತಂದ್ರೆ ಡಾಕ್ಟರ್ ಸಂಪೂರ್ಣಾನಂದ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯನ್ನು ರಚನೆ ಮಾಡ್ತಾರೆ, ಅಂದರೆ ಹೊರಡಿಸ್ತಾರೆ. ಎಲ್ಲರನ್ನ ಕೂಡಿಸ್ಕೊಂಡು ಆ ರಚನೆಯ ಸಮಿತಿಯನ್ನು ಕಟ್ತಾರೆ. ಬುಕಟ್ಟು ಪಂಚಶೀಲ ತತ್ವವನ್ನು ತಂದವರೇ ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು. ಹಾಗಾಗಿ ಬುಡಕಟ್ಟು ಪಂಚಶೀಲ ತತ್ವವನ್ನು ಪರಿಚಯಿಸಿದವರು, ಆ ಸಮಿತಿ ಅಧ್ಯಕ್ಷರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಸೂಕ್ಷ್ಮ ಹಣಕಾಸು ಎಂಬ ಪದ್ಧತಿಯನ್ನು ಎಲ್ಲರಿಗೆ ಪರಿಚಯಿಸಿದವರು ಯಾರು ಅಂತಂದ್ರೆ ಮೊಹಮ್ಮದ್ ಯೂನೆಸ್ ಎನ್ನುವಂಥ ವ್ಯಕ್ತಿ. ಈ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಸೂಕ್ಷ್ಮ ಹಣಕಾಸು ಎಂಬುದನ್ನು ಪರಿಚಯ ಮಾಡ್ತಾರೆ. ಕಾಣದ ಕೈ ಎಂಬ ಒಂದು ಪದ್ಧತಿಯನ್ನು ಜಾರಿಗೆ ತಂದವರು, ಪರಿಚಯಿಸಿದವರು ಯಾರು ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಆಡಮ್ ಸ್ಮಿತ್ ಅವರು ಇದನ್ನು ಪರಿಚಯ ಮಾಡ್ತಾರೆ. ಆಡಮ್ ಸ್ಮಿತ್ ಯಾರು? ಅರ್ಥಶಾಸ್ತ್ರದ ಪಿತಾಮಹರು. ಇನ್ನು ಕೊನೆಯ ಪ್ರಶ್ನೆ, ಭಾರತದಲ್ಲಿ ಸಾಮಾಜಿಕ ಚಳುವಳಿಯನ್ನು ಜಾರಿಗೆ ತಂದವರೇ ಡಾಕ್ಟರ್ MS ರಾವ್ ಎನ್ನುವಂಥ ವ್ಯಕ್ತಿಗಳು. ನೋಡ್ರಿ ಎಷ್ಟು ಸರಳವಾಗಿ ಓದ್ಕೊಂಡ್ರಿ, ಎಲ್ಲ ಸರಳ. ಆದರೆ ಡೈರೆಕ್ಟ್ ನಾವು ಉತ್ತರ ಬರಿತೀವಿ ಅಂದರೆ ಯಾವುದು ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ಪ್ರಯತ್ನಿಸಿದವರು ಮಾತ್ರ 100% ಸಕ್ಸಸ್ ಆಗ್ತದೆ ಅಂತ ನಮ್ಮ ಚಾನಲ್ ನಿಮ್ಗೆ ಹೇಳ್ತದೆ. ಹೌದಾ? ನಮ್ಮ ಚಾನಲ್ ಸಿದ್ಧಾಂತ ಇದು. 100% ಎಫರ್ಟ್ ಹಾಕ್ರಿ, ನಿಮಗೆ ಫಲ ಸಿಗ್ತದೆ ಅಂತ ಹೇಳ್ತೀನಿ. 5 ಅಂಕದ ಬಹು ಆಯ್ಕೆಗಳಾದವು, 5 ಅಂಕದ ಬಿಟ್ಟ ಸ್ಥಳಗಳನ್ನ ಬರೆದ್ರಿ, 5 ಅಂಕದ ಹೊಂದಿಸಿ ಬರೆಯನ್ನು ಬರೆದ್ರಿ. ಒಟ್ಟು 15 ಅಂಕಗಳು ನಿಮಗೆ ಇಲ್ಲಿ ಸಿಕ್ತು. ಸೊ ಮುಂದೆ 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಕೇಳಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಗಮನಿಸ್ತಾ ಹೋಗಿ. ನೀವು ಸ್ವಲ್ಪ ವಿಡಿಯೋ ವಿಸ್ತಾರವಾದರೂ ಏನು ಅಡ್ಡಿ ಇಲ್ಲ. ಮೊದಲು ನೀವು ಇಂಪಾರ್ಟೆಂಟ್ ಆಗಿ ಇವೆಲ್ಲವನ್ನ ನೀವೇನು ಮಾಡ್ಕೋತ ಹೋಗಿ, ತಿಳ್ಕೊತ ಹೋಗಿ ಅಂತ ಹೇಳ್ತೀನಿ ನಾನು. ನೋಡಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಗಳು. ಭಾರತದ ಯಾವುದಾದರೊಂದು ಪ್ರಾಚೀನ ಹೆಸರನ್ನ ತಿಳಿಸಿ. ಆಲ್ರೆಡಿ ಎಲ್ಲಿ ಕೇಳಿದ್ದಾರೆ? ಬಿಟ್ಟ ಸ್ಥಳದ ಆಲ್ರೆಡಿ ಬಂದು ಹೋಗಿದೆ ಈ ಪ್ರಶ್ನೆ. ಭಾರತ ಯಾವುದಾದ್ರೊಂದು ಪ್ರಾಚೀನ ಹೆಸರು ಅಂತಂದ್ರೆ ಅದು ಸಿಂಧು ನಾಗರಿಕತೆ ಅಂತ ಹೇಳ್ತೀವಿ. ರಿಪೀಟ್ 2 ಅಂಕಗಳು ಸುಲಭವಾಗಿ ಸಿಕ್ಕವು ನಿಮಗೆ. ಅವಿಭಕ್ತ ಕುಟುಂಬವನ್ನು ಬೃಹತ್ ಮನೆ ಎಂದು ಕರೆದವರು ಯಾರು ಅಂತಂದ್ರೆ ಅಲ್ಲಿ ಮಹಾಮನೆ ಅಂತಲೂ ಕರೀತಾರೆ, ಬೃಹತ್ ಮನೆ ಅಂತಲೂ ಕರೀತಾರೆ. ಯಾರು ಅಂತಂದ್ರೆ ಸರ್ ಹೆನ್ರಿ ಮೆನ್ ಅನ್ನುವಂಥ ವ್ಯಕ್ತಿ ಬೃಹತ್ ಮನೆ ಅಂತ ಕರೆದರು ಅವಿಭಕ್ತ ಕುಟುಂಬ. ಯಾಕಂದ್ರೆ ದೊಡ್ಡ ಕುಟುಂಬ ಇದು. ಭೂ ಸುಧಾರಣೆಯ ತತ್ವವೇನು ಹೇಳ್ತದೆ? ನಾನು ಹೇಳಿದೆ ನಿಮಗೆ, ಆಲ್ರೆಡಿ ಬಿಟ್ಟ ಸ್ಥಳದಲ್ಲಿ ಬಂದು ಹೋಗಿದೆ. ಏನು ತತ್ವ ಏನು ಹೇಳ್ತದೆ ಅಂತ ಹೇಳ್ತಾರೆ ನೋಡ್ರಿ. ಉಳುವವನೇ ಭೂಮಿಯ ಒಡೆಯ ಅಥವಾ ಭೂ ರೈತರಿಗೆ ಭೂಮಿ ಎನ್ನುವಂಥ ಒಂದು ತತ್ವವನ್ನು ಭೂ ಸುಧಾರಣೆ ಹೇಳ್ತದೆ. ಸರ್ ಮಾರುಕಟ್ಟೆ ಎಂದರೇನು? ಸ್ವಲ್ಪ ನನ್ನ ತಲೆಯಲ್ಲಿ ಎಲ್ಲ ಏನಿರಲಿ ಅಂತಂದ್ರೆ ಮಾರುಕಟ್ಟೆ ಅಂದ್ರೆ ಬಹಳ ಸರಳ ಆಗಿರುವಂಥದ್ದು. ನಿಮ್ಮ ವಾಕ್ಯದಲ್ಲಿ ನೀವು ಬರಿಬಹುದು. ಗ್ರಾಹಕರು ಮತ್ತು ಮಾರಾಟಗಾರರು ಯಾವುದೇ ಪ್ರಕಾರದ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ಹಣಕ್ಕಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗೆ ನಾವು ಮಾರುಕಟ್ಟೆ ಅನ್ನಂತೀವಿ. ಹೌದಾ? ಸರಳವಾಗಿ ಒಂದು ವಸ್ತುವನ್ನು ತಗೋತೀವಿ, ಒಂದು ಸೇವೆಯನ್ನು ಬಳಸ್ತೀವಿ, ಮಾಹಿತಿಯನ್ನು ಹಂಚ್ಕೋತೀವಿ, ಅದಕ್ಕೆ ನಾವೇನಂತ ಕರಿತೀವಿ? ಮಾರುಕಟ್ಟೆ ಅಂತ ಕರಿತೀವಿ. ಸೊ ಮುಂದೆ ನಾನು ಡೈರೆಕ್ಟ್ 16ಕ್ಕೆ ಹೋಗ್ತೀನಿ. ಭಾರತದ ಯಾವುದಾರೊಂದು ಮಹಿಳಾ ಸಂಘಟನೆ ಹೆಸರಿಸಿ. ನಾನು 3 ಕೊಟ್ಟಿದ್ದೀನಿ. ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ಭಗಿನಿ ಸಮಾಜ. ಎಲ್ಲವೂ ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲಪ್ಪ. ದಯವಿಟ್ಟು ಹೇಳ್ತೀನಿ ನಾನು ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ, ವಿಡಿಯೋ ನೋಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡಿರಿ ದಯವಿಟ್ಟು. ಎಲ್ಲವೂ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪೂರ್ಣ ಕಂಪ್ಲೀಟ್ ಉತ್ತರಗಳನ್ನು ಕೊಟ್ಟಿದ್ದೀನಿ ನಾನು, ಮಂಡಳಿ ಬಿಟ್ಟಂಥದ್ದು. ಅದನ್ನು ನೋಡಿಕೊಂಡು ನಿಮ್ಮ ಸಿದ್ಧತೆಯನ್ನು ಭಾಳ ಸರಳ ಮಾಡ್ಕೊಳ್ಳಪ್ಪ ದಯವಿಟ್ಟು, ನನ್ನ ಆತ್ಮೀಯ ಕಳಕಳಿ ಅಂತ ಹೇಳ್ತೀನಿ. ಭಾಗ ಬಿ ಅನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ನಿಮಗೆ 10 ಅಂಕ ಸಿಗ್ತದೆ. ಒಟ್ಟು 5 ಪ್ರಶ್ನೆಗಳಲ್ಲಿ ಉತ್ತರಿಸಬೇಕು. ಸೊ ಫಸ್ಟ್ಗಳ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ನಾನು ಜೂಮ್ ಹಾಕ್ತಾ ಇದ್ದೀನಿ ನೋಡಿ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಏನು ಮಾಡಬೇಕು? ನೀವು ಉತ್ತರಿಸಬೇಕು. 17ನೇ ಪ್ರಶ್ನೆ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆ 2 ಸವಾಲುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನೋಡ್ರಿ. ಕೋಮುವಾದ ಒಂದು ಆದರೆ, ಎರಡನೇದು ಭಾಷಾ ಆಧಾರದ ಮೇಲೆ ಏನಪ್ಪ ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲುಗಳನ್ನು ಉಂಟು ಮಾಡ್ತವೆ ಇವೆರಡು. ಇನ್ನು ಇದು ಎಷ್ಟು ಸರಿ ಕೇಳಿಲ್ಲ. ಕರ್ನಾಟಕದ 2 ಪ್ರಬಲ ಜಾತಿಗಳು ಹೆಸರಿಸಿ ಅಂತಂದರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಜಾತಿಗಳು ಏನಪ್ಪ ಅಂದರೆ ಪ್ರಬಲ ಜಾತಿಗಳಾಗಿವೆ ಕರ್ನಾಟಕದಲ್ಲಿ. ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳು ಯಾವುವು ಅಂತಂದಾಗ ನೋಡ್ರಿ. ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ನಿರ್ಮಿಸುವುದು ಒಂದಾದರೆ, ಬಿ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಮತ್ತು ಸಾಲ ಲಭಿಸುವಂತಹ ಅವಕಾಶಗಳನ್ನು ಕಲ್ಪಿಸುವುದು. ಇವೆರಡು ಏನಾಗಿವೆ ಅಂದರೆ ತ್ರಿಶಕ್ತಿಯ ಕಾರ್ಯಕ್ರಮದ 2 ಉದ್ದೇಶಗಳಂತ ಹೇಳ್ಬೋದು ನಾವು. ಇನ್ನು IRDP ವಿಸ್ತರಿಸಿ. ಸರ್ IRDP ಅಂದ್ರೆ ಏನು? ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸರ್ ಹಂಗಂದ್ರೆ ಏನು ಅಂತ ಹೇಳಿದ್ರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ
ಒಟ್ಟು ಗ್ರಾಮೀಣದ ಒಂದು ಅಭಿವೃದ್ಧಿ ಯೋಜನೆಯನ್ನು ನಾವು IRDP ಅಂತ ಹೇಳ್ತೀವಿ, ಇಂಟ್ರಾಗೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇನ್ನು 21 ಮ್ಯಾಕ್ ಡೊನಾಲ್ಡೀಕರಣದ 2 ಮಾರ್ಗದರ್ಶಕ ತತ್ವಗಳನ್ನು ತಿಳಿಸಿ. ಎ ದಕ್ಷತೆ, ಬಿ ಲೆಕ್ಕಾಚಾರ, ಇನ್ನೊಂದು ಬರ್ತದೆ ಪ್ರಮಾಣಬದ್ಧತೆ ಮತ್ತು ಏಕರೀತಿಯ ಸೇವೆ ಅಂತ ಹೇಳ್ತೀನಿ. ಮುಂದೆ ಬರೋಣ. ಸಾಮಾಜಿಕ ಚಳವಳಿ 2 ಮೂಲಾಂಶಗಳಂದರೆ ನಾಯಕತ್ವ, ಸಂಘಟನೆ, ಸಿದ್ಧಾಂತ. ಇನ್ನು ಪಾಶ್ಚಾತ್ಯೀಕರಣ ನಿಮಗೆಲ್ಲ ಗೊತ್ತಿದೆ. 2 ಕ್ಷೇತ್ರಗಳಂದರೆ ಒಂದು ತಂತ್ರಜ್ಞಾನ, ಇನ್ನೊಂದು ಸಾಮಾಜಿಕ ಸಂಸ್ಥೆ ಅಂತ ಹೇಳ್ತೀವಿ. ಮೂರನೇದು ಹೇಳ್ತೀನಿ ತತ್ವದರ್ಶನಗಳು ಮತ್ತು ಮೌಲ್ಯಗಳು. ಇವು ಪಾಶ್ಚಾತ್ಯೀಕರಣದ 2 ಕ್ಷೇತ್ರಗಳಾಗಿವೆ. ಇನ್ನು ಕೊನೆಯದು ಬರ್ತೀನಿ ನಾನು, ಆಧುನೀಕರಣವನ್ನು ವ್ಯಾಖ್ಯಾನಿಸಿ. ಭಾಳ ಸರಳ. ಇಬ್ಬರು ವ್ಯಕ್ತಿಗಳಲ್ಲಿ ಹೇಳ್ತಾರೆ, W ರೂಸ್ಟೋ ಮತ್ತು LF ವಾರ್ಡ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಆಧುನೀಕರಣ ಎಂದರೆ ಮಾನವನ ಚಟುವಟಿಕೆಗಳಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಅಂಥೇಳಿ ತಮ್ಮ ಮುಖಾಂತರ ವ್ಯಾಖ್ಯಾನವನ್ನು ಇಲ್ಲಿ ಕೊಡ್ತಾರೆ. ಆಧುನೀಕರಣ ಅಂದರೆ ಹೇಳಿ ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು 2025ರಲ್ಲಿ ನಡೆದಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ದ್ವಿತೀಯ PUC ಒಂದು ಮಹತ್ವಪೂರ್ಣ ವಿಡಿಯೋ ಆಗಿತ್ತು. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಮತ್ತೊಂದು ವಿಷಯವನ್ನು ನಿಮಗೆ ಪೂರ್ವ ಸಿದ್ಧತಾ ಆಧಾರವಾಗಿ ಇಟ್ಕೊಂಡು ತೆಗೆದುಕೊಂಡು ಬರ್ತೀನಿ. ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ವಿಡಿಯೋ ನಿಮಗೆ ಬಿಡ್ತಾ ಇದೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇದರ ಸದುಪಯೋಗನ ಪಡ್ಕೊಳ್ಳಿ. ಹಗಲು ರಾತ್ರಿ ಎನ್ನದೆ ನನ್ನೆಲ್ಲ ಆತ್ಮ ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪ್ರೊಸೀಡ್ ಮಾಡ್ತಾ ಇರ್ತೀನಿ. ಸೊ ಇವು ಲಾಂಗ್ ಉತ್ತರಗಳನ್ನು ಸ್ವಲ್ಪ ಗಮನಿಸ್ತಾ ಹೋಗಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಸೊ ತೊಗೊಂಡು ನೀವು ಅದನ್ನು ಬಳಸಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳು ಯಾವೆಲ್ಲ ಬಂದಿವೆ ಅಂತಂದಾಗ ನಿಮಗೆ ಇದ್ರ ಉತ್ತರ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಸರಾಗವಾಗಿ ಎಲ್ಲ 5, 10 ಮತ್ತು 10 ಅಂಕದ ಮಾಹಿತಿಯನ್ನು ಸಂಪೂರ್ಣವಾಗಿ ಬಿಡ್ತೀನಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸಿ, ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂಥೇಳಿ. ಸೊ ಆಲ್ಮೋಸ್ಟ್ ನಾನು 5 ಅಂಕದ ಮತ್ತು 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋನ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿದೆ. ಅವುಗಳನ್ನು ಹೋಗಿ ನೋಡಿ. ಅವೇ ಪ್ರಶ್ನೆಗಳು ಭಾಳ ಸಾರಿ ಮರುಕಳಿಸಿವೆ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ. ಸೊ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.